ಹಾಯ್ ಎವ್ರಿವನ್. ಇವತ್ತು ನಾನು ಕ್ರ್ಯಾಬನ್ನು ಯಾವ ಥರ ಕ್ಲೀನ್ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದರದ್ದು ಔಟರ್ ಲೇಯರ್ ಕ್ರ್ಯಾಬ್ ಶೆಲ್ಲೆಲ್ಲ ಹೇಗೆ ತೆಗೆಯೋದಂತ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಇದು ಸಿ ಕ್ರ್ಯಾಬ್. ಇದು ತುಂಬ ಈಸಿ ತೆಗಿಲಿಕ್ಕೆ, ತುಂಬ ಗಟ್ಟಿಯೆಲ್ಲ ಇರೋದಿಲ್ಲ. ಇದರ ಶೆಲ್ ನೋಡಿ ಎಷ್ಟು ಚೆಂದ ಉಂಟಂತ. ಇದಕ್ಕೆ ಕೈಟನ್ ಅಂತ ಹೇಳ್ತಾರೆ. ಈ ಶೆಲ್ಲಿಗೆ ತುಂಬ ಒಳ್ಳೊಳ್ಳೆ ಡಿಸೈನ್ ಬರ್ತದೆ. ಕ್ರಾಸ್ ಎಲ್ಲ ಇರ್ತದೆ ನೋಡಿ, ಕೆಲವು ಇದರಲ್ಲಿಲ್ಲ. ಕೆಲವು ಕ್ರಾಸ್ ಎಲ್ಲ ಬಂದು ಚೆಂದ ಇರ್ತದೆ, ಒಳ್ಳೊಳ್ಳೆ ಇದರಲ್ಲಿ ಡಿಸೈನ್ ಬಂದು ಇದರ ಶೆಲ್ಲಲ್ಲಿ. ಇದು ಮಾಡೋದು ಹೇಗೆ ಅಂತ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ತುಂಬ ಈಸಿಯಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ನೋಡಲಿಕ್ಕೆ ಕಷ್ಟದ ಥರ ಕಾಣ್ತದೆ ಅದು ನೋಡುವಾಗಲೇ, ಆದರೆ ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ನಾನು ಇದನ್ನೊಂದು 2-3 ಸಲ ತೊಳಿತೇನೆ. ಫಸ್ಟಿಗೆ ತೊಳ್ಕೊಳ್ಬೇಕು. ಲಾಸ್ಟಿಗೆ ಅದನ್ನು ಎಲ್ಲ ಶೆಲ್ಲೆಲ್ಲ ತೆಗೆದ್ಮೇಲೆ, ಅದರ ಕೈಟನ್ನೆಲ್ಲ ತೆಗೆದ ಮೇಲೆ ಅದನ್ನು ನಾವು ಒಂದು ಸಲ ಜಸ್ಟ್ ರನ್ನಿಂಗ್ ವಾಟರಲ್ಲಿ ಜಸ್ಟ್ ಒಂಚೂರು ತೊಳೆದ್ರೆ ಸಾಕು. ಇದು ಅದಕ್ಕಿಂತ ಮುಂಚೆನೇ ಎಲ್ಲ 3-4 ಸಲ ತೊಳೆಯುವಂಥದ್ದು. ಮೊದಲಿಗೆ ನೋಡಿ ನಾನು ನೀರು ಹಾಕಿ ಈಗ ತೊಳಿತಾ ಇದ್ದೇನೆ. ಇದು ಅಲ್ಲಿ ಸೈಡಲ್ಲಿದ್ದ ಅದರ ಕಾಲು ಹತ್ರ ಇದ್ದದೆಲ್ಲ ಈಗ ತೆಗಿಬೇಕು, ಕ್ಲೀನ್ ಮಾಡಿ. ನಂತರ ಒಂದು ಸಲ ತೊಳೆಯೋದು ಲಾಸ್ಟಿಗೆ ತೆಗೆದ ಮೇಲೆ ಪೂರ್ತಿ ಇಲ್ಲ, ಅದು ಮಾಂಸಕ್ಕೆಲ್ಲ ತಾಗಲಿಕ್ಕಿಲ್ಲ. ಸೈಡಿಗೆಲ್ಲ ಎಲ್ಲೆಲ್ಲಿ ಕೊಳೆ ಇರ್ತದೆ ನೋಡಿ ಅಲ್ಲಷ್ಟೇ ತೊಳಿಲಿಕ್ಕೆ. ನೋಡಿ ಇದು ಒಂದು 3 ಸಲ ತೊಳಿತೇನೆ ನಾನು. ತೊಳೆದ ನಂತರ ನಿಮಗೆ ನಾನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೇನೆ. ಇದು ಹೊಡೆದಿದ್ದೆ ನೋಡಿ, ಪೂರ್ತಿ ತೊಳೆಯುತ್ತೇನೆ. ಇದು ಒಂದು 3 ಸಲ ತೊಳಿತೇನೆ ನೋಡಿ ನಾನು. ಈಗ ತೊಳೆದಾಯಿತು. ತೊಳೆದ ನಂತರ ಇದನ್ನು ನಾನೊಂದು ಪ್ಲೇಟಲ್ಲಿ ಹಾಕ್ಕೋತೇನೆ. ಇದು ಬಿಗಿನರ್ಸಿಗೆ ಫಸ್ಟ್ ಮಾಡುವವರಿಗೆಲ್ಲ ತುಂಬ ಯೂಸ್ಫುಲ್ ವಿಡಿಯೋ ಇದು. ನೀವು ಯಾರಿಗಾದರೂ ಕ್ಲೀನ್ ಮಾಡಲಿಕ್ಕೆ ಗೊತ್ತಿಲ್ಲದವರಿಗೆ ಶೇರ್ ಮಾಡಿ. ನಂತರ ಅವರು ಸಹ ಯೂಸ್ ಇದು ಕ್ರ್ಯಾಬ್ ಎಲ್ಲ ಮಾಡ್ಬೋದಲ್ಲ ಮನೆಯಲ್ಲಿ. ಮತ್ತು ಬ್ಯಾಚುಲರ್ಸಿಗೆ ಅವರಿಗೆಲ್ಲ ನೀವು ಶೇರ್ ಮಾಡಿದರೆ ಒಂದು ವೇಳೆ ಈ ವಿಡಿಯೋ ಯೂಸ್ಫುಲ್ ಆದರೆ. ಈಗ ಮಾಡೋದಂತ ಹೇಗೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಒಂದು 2-3 ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಇದು ಓಪನ್ ಮಾಡಿ. ಇದು ಕೆಲವೊಮ್ಮೆ ಬರೋದಿಲ್ಲ, ಆಗ ನೀವು ಅದರ ಕಾಲಿದು ತುಂಡು ತೆಗೆದು ಶಾರ್ಪ್ ಇರ್ತದಲ್ಲ ಅದನ್ನು ಸಿಕ್ಕಿಸಿ ತೆಗಿಬೇಕು. ಇದೆಲ್ಲ ಓಪನ್ ಆಗಿ ಬರ್ತದೆ ಈಸಿಯಾಗಿ. ಇವತ್ತು ಕೆಲವೆಲ್ಲ ಅಂಟ್ಕೊಂಡಿದ್ರೆ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ಅದರ ಕಾಲಲ್ಲೇ ಸಪೂರ ಕಾಲಿರ್ತದಲ್ಲ ಅದರಿಂದ ಅದನ್ನು ಓಪನ್ ಮಾಡಬೇಕು, ಹಿಂದುಗಡೆದಿದ್ದನ್ನು. ಈಗ ನೋಡಿ ಅದು ಸೈಡಲ್ಲೆಲ್ಲ ಇರ್ತದಲ್ಲ, ಅದು ಕೈಟನ್ ತೆಗೆದಾಯಿತು. ಔಟರ್ ಲೇಯರ್ದು ಇದು ಕ್ರ್ಯಾಬಿದು ಶೆಲ್. ಇದು ನೋಡಿ ಸಣ್ಣ ಸಣ್ಣ ಕಾಲೆಲ್ಲ ಉಂಟಲ್ಲ ಅದನ್ನೆಲ್ಲ ಕತ್ತರಿಸಬೇಕು. ಅರ್ಧ ಕತ್ತರಿಸಬೇಕು. ಅದರ ಇದಿರ್ತದಲ್ಲ ಮೂಮೆಂಟ್, ಅಲ್ಲಿಂದ ಕಟ್ ಮಾಡಬೇಕು. ಇಲ್ಲದಿದ್ದರೆ ಅದು ಮಾಂಸ ಹೊರಗೆ ಬರೋದಿಲ್ಲ. ನಾವು ಈಗ ಕಚ್ಚಿ ತೆಗೆಯುವಾಗ ಸಹ ನೋಡಿ ಇಷ್ಟು ಕಟ್ ಮಾಡಬೇಕು. ನಂತರ ಈ ಕಡೆಯಿಂದ ಒಂದು ಗೊತ್ತಾಗಲಿಲ್ಲ ಅಂದರೆ ಅದಕ್ಕೆ ನಾನು 2-3 ಮಾಡಿ ತೋರಿಸಿದ್ದು. ಒಂದರಲ್ಲಿ ಗೊತ್ತಾಗಲಿಲ್ಲ ಅಂದರೆ 2-3 ಮಾಡಿದ್ದನ್ನು ಸಹ ನೋಡಿ ನೀವು ಕಲಿಬೋದು. ನೋಡಿ ಇಷ್ಟೇ. ಇದನ್ನು ಒಂದು ಸಲ ಸ್ವಲ್ಪ ನೀರಲ್ಲಿ ತೊಳೆದ್ರೆ ಸಾಕು. ಈಗ ಸ್ವಲ್ಪ ನೀರು, ಜಾಸ್ತಿ ಏನು ಇದು ಮಾಡಲಿಕ್ಕಿಲ್ಲ ಅದನ್ನು. ಮತ್ತು ಪೂರ್ತಿ ನೀರಲ್ಲೇ ಹಾಕಿಡುವುದೆಲ್ಲ ಮಾಡಲಿಕ್ಕಿಲ್ಲ, ಮತ್ತು ನೀರಲ್ಲಿ ಹಾಕಲಿಕ್ಕಿಲ್ಲ ನಾವು. ಅಂದರೆ ಯಾವುದು ತೊಳೆದಾದ ಮೇಲೆ, ಇದೆಲ್ಲ ಕ್ಲೀನ್ ಮಾಡಿದ ಮೇಲೆ ಇಷ್ಟು ಮಾಡಿ ಅದನ್ನು ಒಂದು ಯಾವುದಾದ್ರೂ ಬಾಣಲೆಯಲ್ಲೇ ತಪ್ಪಲೆಯಲ್ಲೇ ಹಾಕಿಡಬೇಕು ನಾವು. ಮತ್ತು ನೀರಲ್ಲಿ ಹಾಕಿಡಬೇಡಿ, ಯಾಕಂದರೆ ಅದರ ಮಾಂಸದೆಲ್ಲ ರುಚಿ ಹೋಗ್ತದೆ ಮತ್ತು ಅದು ನೀರು ಎಳ್ಕೊಳ್ತದೆ. ಅದಕ್ಕೋಸ್ಕರ ಮತ್ತು ಬೇಯುವಾಗ ತುಂಬ ನೀರು ಬಿಡ್ತದೆ ನಾವು ನೀರಲ್ಲಿ ಹಾಕಿಟ್ರೆ. ಹಾಗೆ ಡ್ರೈ ಆಗಿ ಇಡೋದು. ನಂತರ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಇದು ಓಪನ್ ಆಗಲಿಲ್ಲ ಅಂದರೆ ಅದರ ಕಾಲಲ್ಲೇ ತೆಗೆದು ಅದರ ಶಾರ್ಪ್ ಇದ್ದದನ್ನು ಸಿಕ್ಕಿಸಿ ಅದನ್ನು ಓಪನ್ ಮಾಡುವಂಥದ್ದು. ಒಮ್ಮೊಮ್ಮೆ ಬರುವುದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನೋಡಿ ಈಗ ಇದನ್ನು ತೆಗಿಬೇಕು. ಅದರದ್ದು ತುಂಬ ಈಸಿ ಇದು. ಅದರ ಕೈಟನ್ ತೆಗೆದ ಮೇಲೆ ತುಂಬ ಈಸಿ ತೆಗಿಲಿಕ್ಕೆಲ್ಲ. ನೋಡಿ ಇದು ಕೂಡ ಹೀಗೆ ಕಟ್ ಮಾಡಿ. ನೋಡಿ ಅದೆಲ್ಲ ವೇಸ್ಟ್ ಸುಮ್ಮನೆ. ಮತ್ತು ಇದರ ಶೆಲ್ಲನ್ನು ಉಂಟಲ್ಲ ಒಣಗಿಸಿ
ಅದನ್ನು ಪೇಸ್ಟ್ ಮಾಡಿ ಇದು ಎಕ್ವೇರಿಯಮ್ದು ಫಿಶ್ ಇರ್ತದಲ್ಲ ಅದರದ್ದು ಇದು ಇರ್ತದಲ್ಲ ಫುಡ್ ಅದರ ಜೊತೆ ಮಿಕ್ಸ್ ಮಾಡಿ ಇದನ್ನು ಹಾಕ್ತಾರೆ. ಅದು ಕೂಡ ತುಂಬ ಯೂಸ್ಫುಲ್ ಆಗಿರ್ತದೆ ಸಣ್ಣ ಸಣ್ಣ ಮೀನಿಗೆಲ್ಲ ಎಕ್ವೇರಿಯಮ್ದು. ನೋಡಿ ಈಗ ಕ್ಲೀನ್ ಆಯಿತು ನೋಡಿ, ಸರಿಯಾಗಿ ತೋರಿಸ್ತಾ ಇದ್ದೇನೆ ನಿಮಗೆ. ಈಗ ಸ್ವಲ್ಪ ನೀರಲ್ಲಿ ಜಸ್ಟ್ ತೊಳಿಬೇಕು. ಅದು ಹಿಂದ್ಗಡೆ ಏನಾದರೂ ಒಂದು ವೇಳೆ ಕೊಳೆ ಇದ್ದರೆ ಒಂಚೂರು ತಿಕ್ಕಿ ತೊಳೆದ್ರೆ ಆಯಿತು. ಅಲ್ಲಿಗೆ ರೆಡಿ ಆಯಿತು ನೋಡಿ. ನೀರಲ್ಲಿ ಹಾಕಿಡಬೇಡಿ ಮಾತ್ರ, ಕ್ಲೀನ್ ಮಾಡಿದ ಮೇಲೆ ನೋಡಿ ಹೀಗೆ ಹಾಕಿಡಬೇಕು. ನೋಡಿ ಇಲ್ಲಿ ನಾನು ಮಾಡಿಟ್ಟಿದ್ದೇನಲ್ಲ ಈ ಥರ. ಮತ್ತು ಅದರ ಶೆಲ್ಲಲ್ಲಿದ್ದದ್ದು ಇದು ಇರ್ತದಲ್ಲ ಯಾವುದು ಮೊಟ್ಟೆ, ಅದನ್ನು ಕೂಡ ತೆಗಿತೇನೆ ನಾನು. ಶೆಲ್ಲಲ್ಲಿದ್ದ ಮೊಟ್ಟೆ ತೆಗೆದು ಕೂಡ ಅದರಲ್ಲಿ ಹಾಕ್ತೇನೆ ನಾನು. ಈಗ ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ನೋಡಿ ಅದು ಶೆಲ್ಲಲ್ಲಿರ್ತದೆ ತುಂಬ ಮೊಟ್ಟೆ ಎಲ್ಲ, ಅದನ್ನು ಸಹ ತೆಗಿಬೇಕು. ಬೇಕಿದ್ದವರು, ಇಲ್ಲದ್ರೆ ಕೆಲವರು ಅದು ಹಾಗೆ ಬಿಸಾಡ್ತಾರೆ. ಅದು ಸಾರಿಗೆ ತುಂಬ ಟೇಸ್ಟ್ ಕೊಡ್ತದೆ ಆ ಮೊಟ್ಟೆ ತೆಗೆದು ಹಾಕಿದರೆ. ಅದರಲ್ಲೊಂದು ಗಂಟು ಥರ ಬರ್ತದೆ ಶೆಲ್ ಒಳಗೆ, ಅದು ಮಾತ್ರ ಹಾಕಲಿಕ್ಕಿಲ್ಲ, ಖಾಲಿ ಮೊಟ್ಟೆ ಅಷ್ಟೇ ಹಾಕಬೇಕು. ಜೆಲ್ ಟೈಪ್ ಇರ್ತದೆ ಅದು ಹಾಕ್ಬೋದು. ನೋಡಿ ಈ ಥರ ಕಾಲು ಕಟ್ ಮಾಡೋದು ನೋಡಿ ಅದರದ್ದು. ನಾನು ಸಣ್ಣ ಸಣ್ಣ ಕಾಲಿದ್ದರೆ ಅದರದ್ದು ದೊಡ್ಡ ಕಾಲು ಉಂಟಲ್ಲ ಅದಕ್ಕೆ ಸಣ್ಣ ಸಣ್ಣದಿದ್ದರೆ ಎಲ್ಲ ಕಟ್ ಮಾಡಿ ತೆಗಿಬಿಡುತ್ತೇನೆ. ಇದು ಸ್ವಲ್ಪ ಉಂಟು, ಮಕ್ಕಳು ತಿಂತಾರೆ, ಅವರಿಗಿಷ್ಟ ಕಾಲೆಲ್ಲ, ಅದಕ್ಕೋಸ್ಕರ ಇಟ್ಟಿದ್ದೇನೆ. ನೋಡಿ ಈ ಥರ ಒಂಚೂರು ನೀರಲ್ಲಿ ತೊಳಿಬೇಕಷ್ಟೆ. ಜಸ್ಟ್ ಅದರ ಕೊಳೆ ಎಲ್ಲ ಒಳಗೆ, ಶೆಲ್ ಒಳಗೆ ಕೊಳೆ ಎಲ್ಲ ಏನಾದರೂ ರೇತಿ ಎಲ್ಲ ಇರ್ತದಲ್ಲ ರವ ಟೈಪಲ್ಲಿ, ಅದೆಲ್ಲ ಹೋಗ್ತದೆ ಹೊಯ್ಗೆ ಎಲ್ಲ ಇದ್ದರೆ. ಇಲ್ಲಿ ಕ್ಲೀನ್ ಆಗಿದೆ ನೋಡಿ. ಅದು ಸೈಡಿದೆಲ್ಲ ಹೋಗುವುದಿಲ್ಲ, ನಾನು ನೋಡಿದೆ. ನೋಡಿ ಇಲ್ಲಿ ಕ್ರ್ಯಾಬ್ ಮಾಡಿದ್ದು ರೆಡಿ ಆಯಿತು ನೋಡಿ, ಮಾಡಿಟ್ಟಿದ್ದೇನೆ. ಇದೇ ರೀತಿ ಪೂರ್ತಿಯಾಗಿ ಮಾಡ್ತಾ ಹೋಗಬೇಕು. ಇದು ನಿಮಗೆ ಒಂದರಲ್ಲೇ ಗೊತ್ತಾಗೋದಿದ್ದರೆ ನೀವೇನು ಫುಲ್ಲು ವೀಡಿಯೋ ನೋಡಬೇಕಂತಿಲ್ಲ. ನಾನು ನಿಮಗೆ ಗೊತ್ತಾಗದವರಿಗೆ ನಾನು ಮಾಡಿ ತೋರಿಸ್ತಾ ಇರುವಂಥದ್ದಿದು ನೋಡಿ. ಈಸಿಲಿಯಾಗಿ ಯಾವ ಥರ ಮಾಡ್ಬೋದು ಅಂತ ಸುಮಾರು ಮಂದಿಗೆ ಒಂದರಲ್ಲೇ ಹೇಳುವಾಗ ಗೊತ್ತಾಗೋದಿಲ್ಲ ಯಾವ ಥರ ಮಾಡೋದು. ನೋಡಿ ಇದರಲ್ಲೆಲ್ಲ ತುಂಬ ಕೊಳೆ ಇರ್ತದೆ ನೋಡಿ, ಸೈಡಲ್ಲೆಲ್ಲ ಕೊಳೆ ಉಂಟು ನೋಡಿ. ಅದನ್ನೆಲ್ಲ ಒಂದು ಸಲ ನೀರಲ್ಲಿ ತೊಳಿಬೇಕು. ಖಾಲಿ ಸ್ವಲ್ಪ ಬಕೆಟಲ್ಲಿ ನೀರು ಹಾಕ್ಕೊಂಡು ಸಹ ಸ್ವಲ್ಪ ತೊಳಿಬೋದು ಲಾಸ್ಟಿಗೆ. ರನ್ನಿಂಗ್ ವಾಟ್ರಲ್ಲೇ ಬೇಕಂತಿಲ್ಲ, ಒಂದು ಸಣ್ಣ ಇದರಲ್ಲಿ ತೋಪಲ್ಲಾಗಲಿ ಯಾವುದರಲ್ಲಾಗಲಿ ಹಿಂಗೆ ಮುಳುಗಿಸಿಟ್ರೆ ಅಷ್ಟೇ. ರವೆ ಇದು ಹೊಯ್ಗೆ ಎಲ್ಲ ಉಂಟಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೋದು ನೀವು. ಮತ್ತು ಆ ನೀರನ್ನು ಯೂಸ್ ಮಾಡಲಿಕ್ಕಿಲ್ಲ ನೋಡಿ. ಇದು ಈಸಿಯಾಗಿ ಮಾಡ್ಬೋದು ನೋಡಿ. ನೋಡಿ ಅದು ಕೊಳೆ ಉಂಟು ನೋಡಿ, ನೋಡಿ ಕೈಗೆಲ್ಲ ಸಿಗ್ತದೆ. ಅದಕ್ಕೆ ಹೇಳಿದ್ದು ನಾನು ಲಾಸ್ಟಿಗೆ ಒಂದು ಸಲ ಕ್ಲೀನ್ ಮಾಡಬೇಕು ಅಂತೇಳಿ. ನೋಡಿ ಇದು ಕ್ಲೀನ್ ಆಗ್ತಾ ಉಂಟು ನೋಡಿ. ಸುಮಾರು ಕೊಳೆ ಎಲ್ಲ ಬಿಡ್ತಾ ಉಂಟು, ಹಿಂದ್ಗಡೆ ಸಹ ಮುಂದುಗಡೆ ಸಹ ಎರಡು ಕಡೆ ಸಹ. ಮತ್ತು ಕಾಲಿದು ನಡುವಲ್ಲೆಲ್ಲ ತೊಳಿಬೇಕು ಅದರದ್ದು. ನೋಡಿ ಸುಮಾರು ದೊಡ್ಡದುಂಟು. ಇದನ್ನು ನೀವು ನಡುವಲ್ಲಿ ಕಟ್ ಮಾಡ್ಬೋದು, ನಿಮಗೆ ದೊಡ್ಡದಾಯ್ತು ಅಂತೇಳಿದರೆ ಕಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ನೋಡಿ ಇದು ಎರಡಿದೆ, ಇದನ್ನು ಮತ್ತೆ ಕ್ಲೀನ್ ಮಾಡ್ಕೊಳ್ತೇನೆ ನೋಡಿ. ಇದು 2 ಪೀಸ್ ಮಾಡಿ ನಾನು ಸಾರು ಮಾಡುವಂಥದ್ದು, ಇದು ಅದರದ್ದು ವೇಸ್ಟ್ ಬಿಸಾಡುವಂಥದ್ದು. ಓಕೆ, ಇಲ್ಲಿಗೆ ನಾನು ನನ್ನ ವಿಡಿಯೋವನ್ನು ಮುಗಿಸ್ತೇನೆ.